ಶಾರ್ಟ್ ಮೂವಿಲಿ ಆಕ್ಟ್ ಮಾಡ್ತೀನಿ ಅಂತ ಬಂದವನು ಚಿನ್ನ ಕದ್ದ. ಚಿನ್ನ ಕದ್ದು ಪೊಲೀಸರಿಗೆ ತಗಲಾಕೊಂಡ ಕಥೆಯೇ ರೋಚಕ. ಶಾರ್ಟ್ ಮೂವಿ ಒಂದರಲ್ಲಿ ನಟನೆಯ ಚಾನ್ಸ್ ಕೇಳ್ಕೊಂಡು ಬಂದಿದ್ದ ನಟನೊಬ್ಬ ಶೂಟಿಂಗ್ ಮಾಡ್ತಿದ್ದ ಮನೆಯಲ್ಲೇ ಚಿನ್ನ ಕದ್ದು ಲಾಕ್ ಆಗಿರೋ ಘಟನೆ ಬೆಂಗಳೂರಿನ ಸಾಕಾರ ನಗರದಲ್ಲಿ ನಡೆದಿದೆ. ಗರುಡ ಪುರಾಣ, ಮ್ಯಾನ್ ಆಫ್ ದಿ ಮ್ಯಾಚ್ ಸಿನಿಮಾ ಸೇರಿ ಹಲವು ಶಾರ್ಟ್ ಮೂವಿಗಳಲ್ಲಿ ಅಭಿನಯಿಸಿದ್ದ ನಟ ಲಿಖಿತ್ ರಾಜ್ ಇತ್ತೀಚೆಗೆ ಫ್ಲಾಟ್ F01 ಹೆಸರಿನ ಶಾರ್ಟ್ ಮೂವಿಯನ್ನ ನಿರ್ದೇಶನ ಮಾಡ್ತಿದ್ರು. ಲಿಖಿತ್ ರಾಜ್ ಬಳಿ ನಟನೆ ಮಾಡೋದಾಗಿ ಅವಕಾಶ ಕೇಳಿ ಬಂದಿದ್ದ ಅಭಿಷೇಕ್ ಫ್ಲಾಟ್ F01 ಶಾರ್ಟ್ ಮೂವಿಯಲ್ಲಿ ನಟನೆಯ ಅವಕಾಶ ಪಡೆದಿದ್ದ. ಕಳೆದ ಜೂನ್ 28ರಿಂದ ನಟ ಲಿಖಿತ್ ರಾಜ್ನ ಸಾಕಾರ ನಗರದ ಫಾರ್ಚುನಾ ಕ್ಲಾಸಿನ ಅಪಾರ್ಟ್ಮೆಂಟ್ನ ಫ್ಲಾಟ್ನಲ್ಲಿ ಶೂಟಿಂಗ್ ಕೂಡ ನಡೆದಿತ್ತು. ಶೂಟಿಂಗು ಮೊದಲು ಮನೆಯ ದೇವರ ಕೋಣೆಯಲ್ಲಿ ಪೂಜೆ ಸಹ ನೆರವೇರಿಸಿದ್ರು. ಪೂಜೆ ಬಳಿಕ ದೇವರ ಕೋಣೆಯಲ್ಲಿದ್ದ 15 ಗ್ರಾಂ ಚಿನ್ನದ ಚೈನ್ ನಾಪತ್ತೆಯಾಗಿತ್ತು. ವಿಚಾರ ಗೊತ್ತಾದ ಬಳಿಕ ಚಿನ್ನದ ಚೈನ್ ಕಳುವಾಗಿದೆ ಅಂತ ಲಿಖಿತ್ ರಾಜ್ನ ತಾಯಿ ರೂಪಾರಾಜ್ ಕೊಡಿಗೇನಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ದೂರಿನನ್ವಯ ಶೂಟಿಂಗ್ ಎಂದು ಬಂದಿದ್ದ ಎಲ್ಲರನ್ನ ಪೊಲೀಸರು ವಿಚಾರಣೆಗೊಳಪಡಿಸಿದ್ರು. ಪೊಲೀಸರ ವಿಚಾರಣೆಯಲ್ಲಿ ಚಿನ್ನದ ಚೈನ್ ಕದ್ದಿದ್ದು ನಟ ಅಭಿಷೇಕ್ ಎಂದು ತಿಳಿದು ಬಂದಿದೆ. ಸದ್ಯ ಆರೋಪಿ ನಟ ಅಭಿಷೇಕ್ನನ್ನ ಕೊಡಿಗೇನಹಳ್ಳಿ ಪೊಲೀಸರು ಬಂಧಿಸಿ 1.5 ಲಕ್ಷ ಮೌಲ್ಯದ ಚಿನ್ನದ ಸರ ವಶಕ್ಕೆ ಪಡೆದಿದ್ದಾರೆ. ನಟನೆ ಮಾಡ್ತೀನಿ ಅಂತ ಬಂದವನು ಚಿನ್ನದ ಸರ ಕದ್ದು ಲಾಕ್ ಆಗಿ ಇದೀಗ ಜೈಲು ಪಾಲಾಗಿರೋದು ಮಾತ್ರ ವಿಪರ್ಯಾಸವೇ ಸರಿ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.